ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಆ, ಮುಂದಿನ ವರ್ಷ 2027ಕ್ಕೆ ನಡೀತದ ಅಂತೇಳಿ ಸುದ್ದಿ ಕೂಡ ವೈರಲ್ ಕೂಡ ಆಗ್ತಾ ಇದೆ. ಬಿಕಾಸ್ ಈಗ ಪ್ರೆಸೆಂಟ್ ಸ್ಟೇಟ್ಮೆಂಟ್ ಆಫ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಮುಂದಿನ ಶೈಕ್ಷಣಿಕ ವರ್ಷದೊಳಗಡೆ ನಾವು 11,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಪ್ಲಸ್ ಶಿಕ್ಷಣ ಇಲಾಖೆ ಆಗ್ತಾರೆ ಹೇಳ್ತಾರೆ, ಮುಂದಿನ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ನೇಮಕಾತಿ ಕೂಡ ಮಾಡ್ತೀವಿ. ಸರ್ಕಾರ ಪರ್ಮಿಷನ್ ಕೊಟ್ರೆ, ಲೈಕ್ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ರೆ ನಾವು ಇನ್ನ 100 ದಿನಗಳ ನೇಮಕಾತಿ ಮಾಡಿ ಮುಗಿಸ್ತೀವಿ ಅಂತೇಳಿ ಆಯುಕ್ತರು ಕೊಡ್ತಾ ಇದ್ದಾರೆ. ಸರ್ಕಾರ ಯಾವಾಗ ನೇಮಕಾತಿ ಮಾಡ್ತೀವಿ ಅಂತಾನೆ ಹೇಳ್ತಾ ಇಲ್ಲ. ಪ್ಲಸ್ ಈ ಹಿಂದೆ ಇರೋ 56,000 ಹುದ್ದೆಗಳ ನೇಮಕಾತಿನೇ ಕನ್ಫರ್ಮ್ ಮಾಡಿಲ್ಲ. ಈ ಈ ಹಿಂದೆ HK ನಾನ್ HK ಕೆಲವೊಂದು ಹುದ್ದೆಗಳು ಕೂಡ ಇದೆ, ಅದನ್ನೇ ಕನ್ಫರ್ಮ್ ಮಾಡಿಲ್ಲ. ಅದೇ ಗೊಂದಲ ಕೂಡ ಆಗಿದೆ. ಹೊಸ ರೋಸ್ಟರ್ ಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಆಗಬೇಕಾಗತ್ತೆ. ಪೊಲೀಸ್ ಇಲಾಖೆ ಸೇರಿ, ಶಿಕ್ಷಣ ಇಲಾಖೆ ಸೇರಿ ಈಗಿರೋ 56,000 ಹುದ್ದೆಗಳ ನೇಮಕಾತಿ ಕೂಡ ಮಾಡ್ತಿಲ್ಲ. ತದನಂತರದಲ್ಲಿ ಮಾತ್ರ ನಿಮ್ದು ಉಳಿದ ಹುದ್ದೆಗಳನ್ನ 15,000 ಅವರು ಹೇಳ್ತಾ ಇರೋದು. ಇಲ್ಲಿ ಕೆಲವೊಂದು ಮೂಲಗಳ ಪ್ರಕಾರ ಸದ್ಯಕ್ಕೆ ಇಲ್ವಾ ಅಂತ ಹೇಳಿ ಕೂಡ ಬರ್ತಾ ಇದೆ. ಇಲಾಖೆಗೆ ದುಡ್ಡು ಬೇರೆ ಇಲ್ಲ, ಹಾಗಾಗಿ ಇಲಾಖೆ ಮನಸ್ಸು ಮಾಡ್ತಾ ಇಲ್ವಾ, ಏನಕ್ಕೆ ಈ ರೀತಿ ತಡೆ ಹಿಡಿತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಮೈನ್ ಥಿಂಗ್ ಹಣಕಾಸು. ನೀವು ಗಮನಿಸಬಹುದು, ಗ್ಯಾರಂಟಿ ಕೊಟ್ಟ ಮೇಲೆ ಹಣಕಾಸಿನ ಕೊರತೆ ಬಹಳ ಇದೆ. ಈಗ ಅದು ಸುದ್ದಿ ಕೂಡ ಆಗ್ತಾ ಇದೆ. ಇನ್ನ ಕೆಲವೊಂದು ಮೂಲಗಳ ಮಾಹಿತಿ ಪ್ರಕಾರ ನನಗೆ ಕನ್ಫರ್ಮೇಶನ್ ಕೂಡ ಇಲ್ಲ. ಇನ್ನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಪ್ರಸ್ತಾವನೆ ಸಲ್ಲಿಸಿಲ್ಲ, ಲೈಕ್ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿಲ್ಲ. ಆಲ್ರೆಡಿ CM ಅವರು ಹೇಳ್ಬಿಟ್ಟಿದ್ದಾರೆ ಅಂತ ನಾನು ಈ ಹಿಂದೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇಲ್ಲಿ ಇರೋ ಬರೋ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡೋಕ್ಕಾಗೋದಿಲ್ಲ. ಆರ್ಥಿಕ ಇಲಾಖೆ ಎಷ್ಟು ಹುದ್ದೆಗಳು ಕೂಡ ಇದಾವೆ, ಅದು ಮಾತ್ರ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆರ್ಥಿಕ ಇಲಾಖೆ ಹೋಗ್ಬೇಕಾಗುತ್ತೆ. ಆರ್ಥಿಕ ಇಲಾಖೆ ಅಪ್ರೂವ್ ಕೊಟ್ಟ ನಂತರ ನೇಮಕಾತಿ ಆಗಬೇಕು. ಇದು ಪ್ರೊಸೆಸ್ ಕೂಡ ಇರುತ್ತೆ. ಬಟ್ ಇನ್ನು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಆರ್ಥಿಕ ಇಲಾಖೆಗೆ ಹೋಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನೇ ಆದ್ರೂ ಕೂಡ ಇಲ್ಲಿ ಮೈನ್ ಥಿಂಗ್ CM ಅವರು ನಿರ್ಧಾರ ಮಾಡ್ತಾರೆ. CM ಅವರು ಓಕೆ ಅಂದ್ರೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತಾರೆ. ಅಷ್ಟೊಂದು ಏನು ಡ್ರಾಮಾ ಏನಿಲ್ಲ. ನಾವು ಹೇಳ್ದಂಗೆ ಆರ್ಥಿಕ ಇಲಾಖೆ ಎಲ್ಲ CM ಅಂಡರ್ ಇರೋ ಕಾರಣ CM ಅವರು ಹೇಳಿದ್ರೆ ಮುಗಿಯುತ್ತೆ. ಬಟ್ ಹಣಕಾಸಿನ ಕೊರತೆ ಇದೆ. ಅವ್ರು ಎಷ್ಟೊಂದು ದುಡ್ಡು ಕೊಡ್ತಾರೆ ಸರ್ಕಾರದವರು, ಗ್ಯಾರಂಟಿ ಕೊಡಬೇಕು, ಎಲ್ಲದಕ್ಕೂ ಕೊಡಬೇಕು. ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ದುಡ್ಡಿಲ್ಲ ಅವರ ಹತ್ರ. ಪ್ಲಸ್ ಈಗ ಕೋರ್ಟಲ್ಲಿ ಬೇರೆ ಇದೆ, ಇಶ್ಯೂಸ್ ಕೂಡ ಇದೆ. BMTC KSRTC ಇದು ಕೂಡ ಇಶ್ಯೂಸ್ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಅಜೀಬ್ ಆಗಿದೆ. ಸರ್ಕಾರ ಆರ್ಥಿಕವಾಗಿ ಸಮಸ್ಯೆ ಕೂಡ ಆಗಿದೆ. ಹಣಕಾಸಿನ ಸಮಸ್ಯೆ ಇರೋ ಕಾರಣ ನಿಮಗೆ ಈ ಎಲ್ಲ ಸಮಸ್ಯೆ ನಡೀತಾ ಇದೆ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ ಆಗಿರುತ್ತೆ. ಡೈಲಿ ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಏನ್ ರಿಯಾಲಿಟಿ ಇದೆ ನಾನು ನಮಗೆ ಹೇಳ್ತಾ ಇದೀವಿ, ಅದನ್ನ ಬಿಟ್ಟು ನಾವೇನು ಬೇರೆ ಹೇಳ್ತಾ ಇಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.